ಕೆಲಸ ಕೊಡಿ ಎಂದು ಹೇಳಬಹುದು, ಆದರೆ ಕೆಲಸ ಮಾಡದೆ ಬಿಲ್ ಮಾಡಿಕೊಡಿ ಎಂದು ಹೇಳುವುದಿಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಡುವಂತೆ ಅಧಿಕಾರಿಗಳಿಗೆ ಶಾಸಕ ಟಿ. ರಘುಮೂರ್ತಿ ಸೂಚನೆ ನೀಡಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನರೇಗಾ ಯೋಜನೆಯಲ್ಲಿ ರೇಷ್ಮೆ, ಕೃಷಿ, ಜಾನುವಾರು ಶೆಡ್, ಗ್ರಾಮೀಣ ರಸ್ತೆಗಳು ಹಾಗೂ ರೈತರ ಜಮೀನುಗಳಿಗೆ ಹೋಗುವ ರಸ್ತೆಗಳು ಅಭಿವೃದ್ಧಿಪಡಿಸುವಂತೆ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಸಿಡಿಟಿಒ ಹರಿಪ್ರಸಾದ್ ಸಭೆಗೆ ಮಾಹಿತಿ ನೀಡುತ್ತಾ 20 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ನಿವೇಶನ ಲಭ್ಯವಿಲ್ಲ ಎಂದು ಹಿಂಬರಹ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದಾಗ ಶಾಸಕ ಟಿ. ರಘುಮೂರ್ತಿ ಮಧ್ಯಪ್ರವೇಶ ಮಾಡಿ ಮಾತನಾಡಿ, ಅಂಗನವಾಡಿ ಕೇಂದ್ರಗಳ ಗರ್ಭಿಣಿ ಬಾಣಂತಿಯರಿಗೆ ಹಾಗೂ ಮಕ್ಕಳಿಗೆ ವಿತರಣೆ ಮಾಡುವ ವಸ್ತುಗಳು ಕಳಪೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಚರ್ಚೆಯಾಗಿದ್ದು, ಈ ಬಗ್ಗೆ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಅವರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಮಾತನಾಡಿ, ಅಂಗನವಾಡಿ, ಆಸ್ಪತ್ರೆ, ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರಿ ಹಾಗೂ ಗ್ರಾಮದಾನ ಜಾಗದಲ್ಲಿ ನಿವೇಶನ ಮಂಜೂರಾತಿ ಮಾಡಬೇಕು. ಈಗಾಗಲೇ ಕಂದಾಯ ಗ್ರಾಮಗಳು ಆಯ್ಕೆಯಾಗಿದ್ದು 10ಕ್ಕಿಂತ ಹೆಚ್ಚು 50 ರೂಮಿಗೆ ಮನೆಗಳಿರುವ ವಸತಿ ಪ್ರದೇಶಗಳನ್ನು ಉಪಗ್ರಾಮಗಳ ಘೋಷಣೆಗೆ ಅವಕಾಶವಿದ್ದು, ಕಂದಾಯ ಹಾಗೂ ಪಿಡಿಒಗಳು ಪಟ್ಟಿ ಮಾಡಿ ಕೇಳಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಚಳ್ಳಕೆರೆ ವಿಧಾನಸಭೆಯ ವ್ಯಾಪ್ತಿಯ ಅಧಿಕಾರಿಗಳು ಭಾಗವಹಿಸಿ ಪ್ರಗತಿ ವರದಿ ನೀಡಿದ್ದಾರೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ತಿಮ್ಮಪ್ಪ, ತಹಶೀಲ್ದಾರ್ ರೆಹನ್ ಪಾಷಾ, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ರವಿಕುಮಾರ್, ಪೌರಾಯುಕ್ತ ಜಗ್ಗಾರೆಡ್ಡಿ ಇತರರು ಹಾಜರಿದ್ದರು. ಅಲ್ಲ, ಯಾಕೆ ಅದನ್ನ ಜನತಾ ಕಾಲೋನಿ ಮಾಡಿಲ್ವಾ? ಯಾಡ್ ಮಾಡಿಲ್ವಾ? ಗ್ರಾಮಕ್ಕೆ ಗ್ರಾಮ ಠಾಣೆ ಸೇರಿಸಿಲ್ಲ. ಆಯ್ತು, ಜನತಾ ಕಾಲೋನಿ ಒಂದು ಉಪಗ್ರಾಮ ಮಾಡ್ಬಿಡೋಣ. ಓಕೆ, ನೋಟ್ ಮಾಡ್ತೀಯಪ್ಪ. ಮೊನ್ನೆ ಸಾಹೇಬ್ ಹೇಳಿದ್ರಲ್ಲ, ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ ಮಾಡಕ್ ಬರೋದ ಉಪಗ್ರಾಮ ಮಾಡಿ ನೋಡ್ರಿ. ಅಲ್ಲ ಈಗ ನಿಮ್ಮ ಇವರು ಎಡಿಸಿ ಅವರು ಹೇಳ್ತಾ ಇದಾರೆ, ನೀವು ಬರೀ 50 ಅಷ್ಟೇ ಮಾಡಿದ್ರಿ, ಉಪಕ್ರಮ ಎಲ್ಲ ಟಚ್ ಮಾಡಿದ್ರಿ ಅಲ್ವಾ? ಅದೇ ಪ್ರಾಬ್ಲಮ್. 50 ಮನೆಗಳಿಂದ ಬಿಟ್ಟು ಉಳಿದಿದ್ದವು ಇವರಿಗೆಲ್ಲ ಬರದೆ ಬಿಲೋ 50 ಜಾಸ್ತಿ ಇದಾವೆ. ಉಪಗ್ರಾಮ ಅಂತ ಹೇಳಿ ಆ ಕಾರ್ಯಕ್ರಮ ನಿಮ್ದು ಆರಂಭ ಆಗಿಲ್ಲ. ನೀವು ಬಂದಿದ್ದೇನೆ ಯಾವಾಗ ಹೇಳಿದ್ರಿ? ಇದನ್ನ ಮೊನ್ನೆ ಹೇಳ್ದ ಮೊದಲಿಂದ ಇದೆ ಉಪಗ್ರಾಮಗಳು ಸರ್. ಯಾಕೆ ಮತ್ತೆ ಕಂದಾಯ ಗ್ರಾಮ ಇಲ್ಲ, ನಮಗೆ ಮಾಡಿದ್ದು 50 ಮಿನಿಮಮ್ ಇರ್ಬೇಕಂತ ಇದ್ದಿದ್ದು. 50 ಮನೆಗಳಿದ್ದವನ್ನ ಕಂದಾಯ ಗ್ರಾಮ ಅಂತ. ಈಗ ಮತ್ತೆ ರೀಸೆಂಟ್ ಆಗಿ ಇವಾಗ ಇತ್ತೀಚೆಗೆ ಅದನ್ನೆಲ್ಲ ಮಾಡಿಸ್ಬಿಡಿ. ಬಿಲೋ 50 ಇರ್ತಕ್ಕಂಥವ್ರಿಗೆಲ್ಲ ಉಪಗ್ರಾಮ, 50 ಎಬೋ ಇದ್ದವ್ರಿಗೆಲ್ಲ ಕಂದಾಯ ಗ್ರಾಮ. ಅದು ಸ್ವಲ್ಪ ಮಾಡಿಸ್ಲಿಲ್ಲ. ಆಮೇಲೆ ಇವಾಗ ನಮ್ಗೆ 20ನೇ ತಾರೀಕು ಹೊಸಪೇಟೆ, ಅದಕ್ಕೆ ಇವಾಗ ಎಷ್ಟು ಇದಾಗಿದೆ ನಮ್ಮ ತಾಲೂಕಿಂದ? ಆಗೋದಿಲ್ಲ. ಸರ್, ರಾಮಜೋಗಿಹಳ್ಳಿ ಪಂಚಾಯತಿ ಸರ್, ಸರ್ ನೆಲ್ಜಾಮ್ನಟ್ಟಿ ಸರ್. ಈಗ ಸಮುದಾಯ ಭವನದಲ್ಲಿ ನಡೀತದೆ ಸರ್ ನಮ್ದು ಕಟ್ಟಡ ಅಂಗನವಾಡಿ, ಬಟ್ ಸರ್ಕಾರಿ ಭೂಮಿ ಇಲ್ಲ ಅಂತ ಗ್ರಾಮ ಜಾಗ ಸಂಪರ್ಕ ನಿಮ್ ಪಂಚಾಯತ್ ಅಸೆಸ್ಮೆಂಟ್ ಅಲ್ಲಿ ಗ್ರಾಮ ಪಂಚಾಯತ್ ಒಂದು ಗುಂಟೆ ಅಥವಾ ಒಂದು ಅಡಿಯ ಜಾಗ ಇಲ್ವಾ? ಸರ್ ಬಂದು ಕರೆದು ಏನ್ ಮಾಡಿರ್ತಾರೆ, ಅವ್ರ ತಾತನೋ ಮುತ್ತಾತನೋ ಕೊಟ್ಟಿರ್ತಾರೆ ಊರು ಸರ್ಕಾರ ಬಿಡಂತ. ಇವಾಗ ಅವ್ರು ಏನ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಒಂದು 2 ವರ್ಷ ನಾವೇನೋ ಸಿಸಿ ರೋಡ್ ಮಾಡಿದ್ವಿ. ಇದಕ್ಕೆ ಏನಾಗಿದೆ ಗೊತ್ತಾ, ಅದೇ ಕಾಂಪನ್ಸೇಷನ್ ಬರ್ತದೆ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ರು. ಈಗ ಅದು ಕಂದಾಯ ಗ್ರಾಮಕ್ಕೆ ನೋಟಿಫಿಕೇಶನ್ ಆಗಿದೆಯಾ? ಫೈನಲ್ ನೋಟಿಫಿಕೇಶನ್ ಆಗಿದೆಯಾ? ಫೈನಲ್ ನೋಟಿಫಿಕೇಶನ್ ಆಗಿದ್ರೆ ನಮ್ಗೇನು ಅವ್ರಿಗೆ ಮೂಲ ಖಾತೆ ಸರ್ಕಾರ ಮಾಡಿದ್ರೆ ಇಲ್ಲ, ಸರ್ಕಾರ ಮಾಡಿದ್ಮೇಲೆ ಅಲ್ಲಿ ಖಾಲಿ ಜಾಗ ಸರ್ಕಾರ ಉಳಿದಿಲ್ವಾ? ಮತ್ತಿಂದ ಅವರನ್ನು ನಾವು
ಅಂಗನವಾಡಿಗೆ ಒಂದ್ ವೇಳೆ ಮುಂದೆ ಏನಾದ್ರು ಸ್ಕೂಲ್ ಆಗುತ್ತೆ ಅಂದ್ರೆ ಅದು ಎಷ್ಟು ಜನಸಂಖ್ಯೆ ಇದೆ ನೋಡಿ, ಪ್ರೈಮರಿ ಸ್ಕೂಲ್ ಸಮೇತ ಜಾಗ ರಿಸರ್ವ್ ಮಾಡಿ. ಓಕೆ, ಅದೀಗ ಕಂದಾಯ ಗ್ರಾಮ ಠಾಣೆ ಆಗಿದೆ ಅಂದ್ರೆ PDO ಅವರೇ ಅಮ್ಮ ಈಗ ಅದು ಕಂದಾಯ ಗ್ರಾಮ ಮಾಡಿದ್ವಿ ಆಲ್ರೆಡಿ. ಸೊ ಈಗ ಅವ್ರು ಯಾರೋ ಓನರ್ ಇದಾರೋ ಓನರ್ ಬಂದು ನಮ್ಮ ಹತ್ರ ACF ಒಂದು ಅಪ್ಲಿಕೇಶನ್ ಹಾಕಿ ಸೇರಿ ಅವ್ರಿಗೆ ಪರಿಹಾರ ಕೊಡ್ತೀವಿ. ಸೊ ಪಾವಣಿಗೆ ಆಲ್ರೆಡಿ ಸರ್ಕಾರ ಆಗಿದೆ, ಆ ಓನರ್ ಹೆಸರು ತೆಗೆದಾಯ್ತು. ಸೊ ಅದರಲ್ಲಿ ನಿಮ್ಗೆ ಏನ್ ಕಾಲೇಜ್ ಆಗಿದೆ ಅದನ್ನ ಇಮಿಡಿಯೇಟ್ಲಿ ಅವರಿಗೆ ಅಂಗನವಾಡಿ ಕೇಂದ್ರಕ್ಕೆ ನೀವು ಒಂದು ಈ ಸೊತ್ತನ್ನು ಕೊಟ್ಬಿಟ್ರೆ ಅವ್ರಿಗೆ ಮಾಡ್ತಾರೆ. ಕಂದಾಯ ಕ್ರಮ ಮಾಡ್ಬೇಕಾದ್ರೆ ಸರ್, ಈಗೇನು ಮನೆ ಕಟ್ಕೊಂಡಿಲ್ಲ ಸರ್, ವಸ್ತು ಸೇರಿ ನಾವು ಕಂದಾಯ ಕ್ರಮ ಡಿಕ್ಲೇರ್ ಮಾಡಿ ಪಾಣಿ ಒಳಗೆ ಹೆಸರು ತಂದು ಸರ್ಕಾರ ಗ್ರಾಮ ಈಗ ಇದು ಎಲ್ಲಿ ಹೋಗುತ್ತೆ ಅಂದ್ರೆ ಪಂಚಾಯತಿಗೆ ಹೋಗುತ್ತೆ ಸರ್. ಇಲ್ಲಿನ ರೋಡ್ ಇರ್ಬೋದು, ಕಾಲೇಜ್ ಜಾಗ ಇರ್ಬೋದು, ಪಂಚಾಯತ್ ಅವಶ್ಯಕತೆ ಇರುತ್ತೆ, ಅಲ್ಲೇ ಮಾಡಿ. ನೆಕ್ಸ್ಟ್ ಗಡ್ದಾರಟ್ಟಿ ಸರ್, ನನ್ನೇವಾಡ ಪಂಚಾಯತಿ ಗಡ್ದಾರಟ್ಟಿ ಸರ್, ನನ್ನೇವಾಡದಲ್ಲಿ ಗಡ್ದಾರಟ್ಟಿ, ನಿಂಗ್ಲಾರಟ್ಟಿ ಮತ್ತೆ ಚಂದ್ರಗಿರಿ ಹಟ್ಟಿ ಸರ್. ಯಾರು PDO ಮೂರು ಗ್ರಾಮ ಠಾಣದಲ್ಲಿ ಸಂಪೂರ್ಣ ಜಾಗ ಇಲ್ಲ, ಅದು ಕಂದಾಯ ಕ್ರಮ ಆಗಿದೆಯಾ? ಎಲ್ಲಿ PDO ನಮ್ಮ VRR ಸಿಗುತ್ತೆ ನೋಡಿ. ಅಂದ್ರೆ ಈಗ ಮೊನ್ನೆ ರೆವಿನ್ಯೂ ಮಿನಿಸ್ಟರ್ ಬಂದ್ರೆ ವೆರಿ ಕ್ಲಿಯರ್ ಹೇಳಿದ್ರು, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅವಶ್ಯಕತೆ ಇಲ್ಲ. ಓಕೆ, ಎಷ್ಟೇ ಡಿಸ್ಟೆನ್ಸ್ ಇಲ್ಲಿ ಕಂದಾಯ ಗ್ರಾಮ ಮಾಡಕ್ಕಾಗಲ್ಲ, ಉಪಗ್ರಾಮ ಮಾಡ್ಲಿಕ್ಕೆ ಹೇಳಿದೆ. ಗೊಲ್ಗಟ್ಟಿಗಳು ಇರ್ಬೋದು, ಲಂಬಾಣಿ ತಾಂಡಗಳು ಇರ್ಬೋದು, ಅಥವಾ ನಾಯಕಟ್ಟಿಗಳು ಇರ್ಬೋದು, ಯಾವುದಕ್ಕೆ ಇನ್ನು ಕಂದಾಯ ಗ್ರಾಮ ಆಗಿಲ್ಲ ಅದಕ್ಕೆ ಉಪಗ್ರಾಮ ಮಾಡಿ ಅವಾಗ ಅವರಿಗೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಯಾವ ರೀತಿ ಮಿನಿಮಮ್ ಎಷ್ಟಿರ್ಬೇಕು ಸರ್? ಮನೆಗಳು 10 ಮನೆಗಳು ಇರ್ತವೆ, 10 ಮನೆ ಕಂದಾಯ ಗ್ರಾಮಕ್ಕೆ ಮಿನಿಮಮ್ 50 ಮನೆ ಇರ್ತದೆ. 1 ಕಿಲೋಮೀಟರ್ ಉಪಗ್ರಾಮಗಳೇ ಬಹಳ ಆಗ್ತಾವ್ರೆ ನಮ್ಮ ಮಟ್ಟಿಗಳು. ಅದು 50 ಅಟ್ಟಿಗಳು ಇರೋಂತ ಎಷ್ಟಿದಾವೆ? 50 ಮನೆಗಳು ಇರೋಂತ 50 ಇರೋವು 20 ಸಿಕ್ಕಿಲ್ಲ. 50 ಕಡಿಮೆ ಈ ಮಾಡಿದ ವ್ಯವಸ್ಥೆ. ಈಗ ಇವರು ಮತ್ತು ತಹಶೀಲ್ದಾರ್ ಇಬ್ರು ನೀವು ಜನವಸತಿ ಪ್ರದೇಶ ನಿಮ್ಮ ಹತ್ರ ಇರುತ್ತೆ. ಇವತ್ತು ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಅವರ ಜೊತೆ ಕುತ್ಕೊಂಡ್ಬಿಟ್ಟು ಇವತ್ತು ಎಕ್ಸೈಸ್ ಮಾಡಿ ಯಾವ ಕಂದಾಯ ಗ್ರಾಮ ಆಗಿಲ್ಲ ಅಥವಾ ಉಪಗ್ರಾಮ ಆಗಿಲ್ಲ, ಯಾರೋ ಹೆಸರಿಗೆ ಮಾಡಿ ಓಡ್ತಿರುತ್ತೆ. ಈಗ ಸಾಹೇಬ್ ಹೇಳಿದಂಗೆ ಅಬ್ಜೆಕ್ಷನ್ ಮಾಡ್ತಾರೆ, ಅದನ್ನ ನೋಟಿಫೈ ಮಾಡ್ಬಿಟ್ರೆ ಅದು ಗ್ರಾಮ ಠಾಣೆ ಆಗುತ್ತೆ, ನೀವೆಲ್ಲಾ ಸವಲತ್ತು ಕೊಡ್ಬೋದು. ಆಯ್ತಪ್ಪ, ಅವ್ರೇನ್ ಮಾಡ್ತಾರೆ, ನೀವು ನೋಟಿಫೈ ಅವ್ರೇನ್ ಮಾಡ್ತಾರೆ, ಬರೀ ನೋಟಿಫೈ ಮಾಡ್ಬಿಡ್ತಾರೆ, ಪೇಮೆಂಟ್ ಬಂದಿಲ್ಲ ಅಂತ ಮತ್ತೆ ಅಡ್ಡ ಹಾಕ್ತಾರೆ. ಇಲ್ಲ ಸರ್, ಅದಕ್ಕೆ ಈಗ ಏನ್ ಮಾಡಿದ್ರೆ ಅಂತ ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲ್ ಇದೆ ಸರ್, ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಮಾಡಿದ್ರೆ 2E ನೋಟಿಫಿಕೇಶನ್ ಅಂತ ಮಾಡ್ತೀವಿ ಸರ್. ಅಂದ್ರೆ ಖಾಸಗಿ ಜಮೀನನ್ನು ನಾವು ಯಾವಾಗ ಇಂಪ್ಲಿಮೆಂಟ್ ಆಗ್ತದೆ ಬರೀ ನೋಟಿಫಿಕೇಶನ್ ಆಗ್ತದೆ ತರಿಸ್ಕೊಡ್ತೀವಿ ಸರ್, ತರಿಸ್ಕೊಡ್ತೀವಿ. ಏನೇ ಆಗ್ಲಿ ಇನ್ನು ನೋಡಪ್ಪ ಆಗ್ತಾ ಎಲ್ಲರಿಗೂ ನಮಸ್ಕಾರ. ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ, ಜೊತೆಗೆ ಅದು ಹುಡುಗರಿಗೆ ಸಾಕಾಗಲ್ಲ. ನೈಟೆಲ್ಲ ನಿದ್ದೆ ಕಟ್ತಾರೆ, ಬೆಳಗಿಂದ ಹೋಗ್ತಾರೆ, ಓದಕ್ಕಾಗಲ್ಲ, ಬರೆಯಕ್ಕಾಗಲ್ಲ ಅಂತ ಹೇಳಿ ಹುಡುಗರು ನಮಗೆ ಮೀಟಿಂಗ್ ಬಂದು ಎಳೆದು ಹೋಗ್ಕೊಂಡು ನೀವೇನ್ ಮಾಡ್ತೀರಿ? ತಾಲೂಕು ಆಫೀಸರ್ಗಳು ಇವರದ್ದು ರೈತ ಹತ್ರ ಹೋಗ್ತಾರೆ, ನಿಮ್ಮ ಆಫೀಸರ್ಗಳು ಏನ್ ಮಾಡ್ತೀರಿ? ತಾಲೂಕು ಆಫೀಸರ್ಗಳು ಇವರು DCM ಆಫೀಸರ್ ಅವರೆಲ್ಲ ಬಂದಿಲ್ಲ, ಬಂದು ಈ ಕಡೆ ಮುಂದಕ್ಕೆ ಬರಲ್ಲ. ನಿಮ್ಗೆ ಯಾವಾಗ ಗಮನ ತಂದಾರ ಕರೆಂಟ್ ಬಗ್ಗೆ? ಯಾವಾಗ ಕರೆಂಟ್ ಪ್ರಾಬ್ಲಮ್ ಅಂತ ನಿಮ್ಗೆ ಯಾರು ಹೇಳ್ಯಾರ?
ನಿಮ್ಗೆ ಯಾರು ಹೇಳಿಲ್ಲ ನೋಡಿ ಅವ್ರು ರೈತರ ಹತ್ರ ಬಂದಾರಂತ ಮೀಟಿಂಗ್ ಮಾಡತ್ತ ಮೊನ್ನೆ 8ನೇ ತಾರೀಕು ಅಲ್ಲಿ ಅಕ್ಕಪಕ್ಕ ಯಾರು ರೈಲ್ವೆ ಗೇಟ್ ಆ ಕಡೆ ಸ್ಕೂಲ್ ಮಕ್ಕಳುಗಳು ಆಟದ ಮಕ್ಕಳುಗಳು ಲ್ಯಾಬ್ರರಿ ಕೊಡ್ತಾರೆ ಈಗ ಅದಕ್ಕೆ ಅವೇನು ಇದಾವಲ್ಲ ರೆಸಿಡೆನ್ಸಿಯಲ್ ಸ್ಕೂಲ್ಗಳೆಲ್ಲ ಅದಕ್ಕೆಲ್ಲ ಸಿಟಿ ಕರೆಂಟ್ ಅಲ್ಲ ಸರ್, ಅದು 24 hours ಸರ್. ರಾತ್ರಿ ಮಾತ್ರ ಮೇನ್ ಸಪ್ಲೈ ಹೋಗ್ಬಿಟ್ಟು ಒಂದು 2 hours ಇಂದ ಇಂಟರಪ್ಷನ್ ಆಯ್ತು ಅಷ್ಟೇ ಸರ್. ರಾತ್ರಿ ಸರ್, ರಾತ್ರಿ ಸರ್ ಮಾಮೂಲಿ ಐತೆ ಸರ್. ಅದು ಸುಮ್ಮನೆ ಅವ್ರಿಗೆ ಇಂಟರಪ್ಷನ್ ಆಗಬಾರ್ದು ಅಂತ ಐತೆ ಸರ್. ಆಕ್ಚುಲಿ ನಾವು ಇಲ್ಲಿಂದಲೇ ಚಳಕೆರೆಯಿಂದಲೇ ಕೊಟ್ಟಿದ್ದೆ ಸರ್. ಬಟ್ ಇಲ್ಲಿ ಬೋರ್ ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಇದೆ ಸರ್. ಅದಕ್ಕೋಸ್ಕರ ಸ್ವಲ್ಪ ದಿನದ ಮಟ್ಟಿಗೆ ಆ ಕಡೆಯಿಂದ ಕೊಟ್ಟಿದ್ವಿ ಸರ್. ಏನು ಇಂಟರಪ್ಷನ್ ಆದ್ರೂ ನಾವು ಅಟೆಂಡ್ ಮಾಡ್ಬಿಡ್ತಾರೆ ಸರ್. ನಮ್ಮಲ್ಲಿ ಏನೋ ಮಾಡಿ ಇಲ್ಲ ಸರ್, ನೈಟ್ ಟೈಮ್ ಅವ್ರು ಇಂಟರಪ್ಷನ್ ಮಾಡ್ತಾರೆ ಸರ್ ಜಾಸ್ತಿ. ಅಗ್ಲತ್ತಲ್ಲಿ ಅವಾಗ ಒಂದು LC ತಗೊಳ್ತಾರೆ ಸರ್. ಕ್ಲಾಸಿಂಗ್ ಇದಾವೆ, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಇಂಟರಪ್ಷನ್ ಆಗುತ್ತೆ ಇಲ್ಲ ಮಾಡಿಸ್ತೀನಿ ಸರ್. ಆಯ್ತು ಸರ್, ಮಾಡಿಸ್ತೀನಿ. ಹೌದು ಸರ್. ಜೊತೆಗೆ ಆ ಕಡೆ ನೋಡಿ ಪ್ರಸಾದ್, ಆಯ್ತು ಸರ್, ಮಾಡಿಸ್ತೀನಿ. ಸ್ವಲ್ಪ ತೊಂದರೆ ಆದ ರೀತಿ ನೋಡ್ತಾರೆ. ನೀವು ಸ್ವಲ್ಪ ಕೇರ್ ಮಾಡಿ ಅಂತ ಆಯ್ತಾ? ನೀವು ನಿಮ್ ಪ್ರಾಬ್ಲಮ್ ರೀ, ಅವ್ರ ನೀವು ಅಲ್ಲಿ ಸಾಲ್ವ್ ಮಾಡಿದ್ರೆ ಇವ್ ಲೆವೆಲ್ ಬರ್ತಾರೆ. ಮೀಟಿಂಗ್ ಬಂದ್ರಲ್ಲ ಮೊನ್ನೆ ನೀವೇ ಎದ್ದು ಹೇಳ್ಬೇಕಿಲ್ಲಿ ನಿರ್ಧಾರದಲ್ಲಿ ಏನೇನೋ ಪ್ರಾಬ್ಲಮ್ ಇರ್ತದೆ. ಬರೀ ನಾನ್ ಹೇಳಿದ್ದನ್ನ ಕೇಳೋದಷ್ಟೇ ಅಲ್ಲ ಸರ್. ನಮ್ ಪ್ರಾಬ್ಲಮ್ ಹಿಂಗಿದೆ, ಅವ್ರಿಗೆ ಹೇಳ್ರಿ, ಇವ್ರಿಗೆ ಹೇಳ್ರಿ, ಅವ್ರಿಂದ ಇದಾಗ್ಬೇಕು, ಹಿಂಗೆ ಹೇಳ್ಬೇಕು. ಮೀಟಿಂಗ್ ಅಂದ್ರೆ ಅದು ಗೊತ್ತಾಯ್ತಾ? ನಿಮ್ ಗಮನದಲ್ಲಿ ಇಲ್ಲ ನೋಡಿ, ಇವ್ರ ಹತ್ರ ಹೋಗಿದಾರ. ಆಯ್ತು.